ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು K53 ಟ್ರೇಡರ್. ಫ್ರೆಂಡ್ಸ್, ನಾವು ಮಾಡೋ ಪ್ರತಿಯೊಂದು ವಿಡಿಯೋನು ಜಸ್ಟು ಇದು ಪ್ರಾಕ್ಟೀಸ್ಗೆ ಅಂತ ತಗೊಳ್ಳಿ. ಯಾವುದೇ ಟ್ರೇಡು ಬೈ ಸೆಲ್ ಮಾಡೋಕ್ಕೆ ಹೋಗ್ಬಿಡಿ. ಐ ಆಮ್ ನಾಟ್ ಸೆಬಿ ರಿಜಿಸ್ಟರ್. ಓಕೆ, ಇದು ಓನ್ಲಿ ಎಜುಕೇಷ್ನಲ್ ಪರ್ಪಸ್ ಮಾತ್ರ. ಓಕೆ ಫ್ರೆಂಡ್ಸ್, ಇವಾಗ ಕಾನ್ಸೆಪ್ಟ್ ಏನಂದರೆ, ನಾವು ಪ್ರತಿಯೊಬ್ಬ ಟ್ರೇಡರು ಏನಕ್ಕೆ ಜಾಸ್ತಿ ಲಾಸಸ್ ಫೇಸ್ ಮಾಡ್ತಾನೆ ಗೊತ್ತಾ? ಯಾಕಂದರೆ ಅವ್ರಿಗೆ ಅನಾಲಿಸಿಸ್ ಮಾಡೋಕ್ಕೆ ಗೊತ್ತಿಲ್ಲ. ಓಕೆ, ಟ್ರೆಂಡ್ ಯಾವ ಕಡೆ ಇದೆ, ಡೈರೆಕ್ಷನ್ ಯಾವ ಕಡೆ ಇದೆ, ನಾವು ಯಾವ ಥರ ಟ್ರೇಡ್ ಮಾಡಬೇಕು ಅಂತ ಗೊತ್ತಿಲ್ಲ. ಫಸ್ಟ್ ಪಾಯಿಂಟು. ಸೆಕೆಂಡ್ ಪಾಯಿಂಟ್ ಏನಂದರೆ, ನಾವು ಎಷ್ಟೇ ಮೆಂಟರ್ಶಿಪ್ ತೊಗೊಂಡಿದ್ರು, ಎಷ್ಟೇ ಕ್ಲಾಸಸ್ ಹೋಗಿ ಜಾಯ್ನ್ ಆದರೂ ನಮ್ಮನ್ನು ಮಿಸ್ಗೈಡ್ ಮಾಡೋದಲ್ಲೇ. ನಮ್ಗೇನು ಮಾಡ್ಬಿಡ್ತಾರೆ ಅಂದರೆ, ಅವರು ಫಸ್ಟ್ ಆಪ್ಷನ್ ಬೈ ಮಾಡಬೇಡಿ ಅಂತ ಭಯ ಹಾಕ್ಸ್ತಾರೆ. ಒಂದು. ಎರಡನೇನಾಗುತ್ತೆ, ಆ ಸೆನ್ಸಿಬಲ್ ಇರೋ ಸೆಲ್ಲಿಂಗ್ಸ್ ಎಲ್ಲ ಹೇಳ್ಕೊಟ್ಬಿಡ್ತಾರೆ. ಎಡ್ಜಿಂಗ್ ಮಾಡಿ, ಹಂಗೆ ಮಾಡಿ, ಹಿಂಗೆ ಮಾಡಿ, ಆಪ್ಷನ್ ಬೈ ಮಾಡೋಕ್ಕೆ ಹೋಗಲೇಬೇಡಿ ಅಂತ. ಬಟ್ ಏನಾಗುತ್ತೆ ಅಂದರೆ, ಫಸ್ಟು ಸೆಲ್ಲಿಂಗಲ್ಲೇ ಮಾಡ್ತಾರೆ. ಸೆಲ್ಲಿಂಗಲ್ಲಿ ಮಾಡಿ ಸೆಲ್ಲಿಂಗಲ್ಲಿ ಪ್ರಾಫಿಟ್ ಮಾಡ್ಕೊತಾರೆ? ಖಂಡಿತ ಆಗಲ್ಲ. ಏನು ರೀಸನ್ ಅಂದರೆ, ಮಾರ್ಕೆಟ್ ಡೈರೆಕ್ಷನ್ ಗೊತ್ತಿಲ್ವಲ್ಲ. ನೀವು ಮಾರ್ಕೆಟ್ ಡೈರೆಕ್ಷನ್ ಗೊತ್ತಿಲ್ಲ ಅಂದರೆ, ನೀವು ಸೆಲ್ಲಿಂಗ್ ಮಾಡಿದ್ರೇನು, ಬೈಯಿಂಗ್ ಮಾಡಿದ್ರೇನು, ಲಾಸೇ ತಾನೇ ಫೇಸ್ ಮಾಡ್ತೀರಾ. ಫಸ್ಟು ನಿಮಗೆ ಮಾರ್ಕೆಟ್ ಡೈರೆಕ್ಷನ್ ಕಲಿಸ್ಕೊಡ್ಬೇಕು ಅವ್ರಿಗೆ. ಮಾರ್ಕೆಟು ಎಲ್ಲೋ ಓಪನ್ ಆದಾಗ ಏನು ಮಾಡಬೇಕು, ಯಾವ ಥರ, ಅದನ್ನು ಯಾವ ಮೆಂಟರ್ಶಿಪ್ಸ್ ಎಲ್ಲಿ ಕ್ಲಾಸಸ್ ಹೋದ್ರೂ ಹೇಳ್ಕೊಡಲ್ಲ. ಅವ್ರೇನು ಮಾಡ್ತಾರೆ, ಸೆನ್ಸಿಬಲ್ ಇರೋ ಶಾರ್ಟ್ ಸ್ಟಡಲು, ಶಾರ್ಟ್ ಸ್ಟ್ರ್ಯಾಂಗಲ್ಲು, ಅದರಲ್ಲಿರೋದೆಲ್ಲ ನಿಮ್ಮ ತಲೆ ತುಂಬಿಸಿ ಕಲಿಸ್ಬಿಡ್ತಾರೆ. ಓಕೆ, ನಿಮ್ಗೆ ಶಾರ್ಟ್ ಸ್ಟಡಲ್ ಗೊತ್ತಿದೆ, ಸ್ಟ್ರ್ಯಾಂಗಲ್ ಗೊತ್ತಿದೆ, ಪ್ರತಿಯೊಂದು ಎಡ್ಜ್ ಮಾಡೋಕ್ಕೆ ಗೊತ್ತಿದೆ. ಓಕೆ, ಏನಂತ ಎಡ್ಜ್ ಮಾಡ್ತೀರಾ? ಮಾರ್ಕೆಟ್ ಯಾವ ಡೈರೆಕ್ಷನ್ ಹೋಗ್ತದೆ ಅಂತ ಗೊತ್ತಾದರೆ ತಾನೇ ನೀವು ಎಡ್ಜ್ ಮಾಡ್ತೀರಾ ಅಲ್ವಾ? ನಿಮ್ಮ ಮಾರ್ಕೆಟ್ ಡೈರೆಕ್ಷನೇ ಗೊತ್ತಿಲ್ಲ ಅಂದರೆ, ನೀವು ಆಪ್ಷನ್ ಸೆಲ್ಲಿಂಗ್ ಮಾಡಿದ್ರೂ ಲಾಸ್ ಮಾಡ್ಕೊತೀರಾ. ಓಕೆ, ಆಪ್ಷನ್ ಬೈಯಿಂಗ್ ಮಾಡಿದ್ರೂ ಲಾಸ್ ಮಾಡ್ಕೊತೀರಾ. ಸೊ ನಿಮಗೆ ಮಾರ್ಕೆಟ್ ಡೈರೆಕ್ಷನ್ ಹೇಳ್ಕೊಡ್ಬೇಕು. ಯಾವ ಥರ ನೀವು ಟ್ರೇಡ್ ಮಾಡಬೇಕು, ಮಾರ್ಕೆಟ್ ಎಲ್ಲೋ ಓಪನ್ ಆದರೆ ಏನು ಮಾಡಬೇಕು, ಇದೆಲ್ಲ ಫ್ರೆಂಡ್ಸ್ ನಿಮಗೆ ನಾನು ಹೇಳೋದು ನಿಮಗೆ ಏನೋ ಯಾರಿಗೆ ಹೆಂಗೆ ಅನ್ಸುತ್ತೋ ಗೊತ್ತಿಲ್ಲ. ನನಗಂತೂ ತುಂಬ ಹರ್ಟ್ ಆಗುತ್ತೆ. ಏನಕ್ಕೆ 95% ಲಾಸ್ ಆಗ್ತಾರೆ, 95% ಲಾಸ್ ಆಗ್ತಾರೆ ಅಂದರೆ, ಲಾಸ್ ಆಗ್ತಾರೆ ಪಾಪ. ಮಾರ್ಕೆಟ್ ಡೈರೆಕ್ಷನ್ ಗೊತ್ತಿಲ್ವಲ್ಲ. ಓಕೆ, ಮಾರ್ಕೆಟ್ ಡೈರೆಕ್ಷನ್ ಗೊತ್ತಾದರೆ ಏನಕ್ಕೆ ಲಾಸ್ ಆಗ್ತಾರೆ? ಓಕೆ, ಈಗ ನಾನು ಇವತ್ತು ಹೇಳೋದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಓಕೆ, ದಯವಿಟ್ಟು ವಿಡಿಯೋ ಕಂಪ್ಲೀಟಾಗಿ ನೋಡಿ. ಮತ್ತು ಡೇ ಕ್ಯಾಂಡಲ್ಸ್ದು K53 ಟ್ರೇಡರ್ ಹೋಗಿ ವಿಡಿಯೋಸ್ ಹೋಗಿ ಪ್ಲೇಲಿಸ್ಟ್ ಹೋಗ್ಬಿಟ್ಟು, ಪ್ಲೇಲಿಸ್ಟಲ್ಲಿ ನೋಡಿ, ಇಲ್ಲಿ ಡೇ ಕ್ಯಾಂಡಲ್ಸ್ ಅಂತ ಸೆಕೆಂಡ್ ಫೋಲ್ಡರ್ ಇದೆ. ಇದರಲ್ಲಿ 3 ಪಾರ್ಟ್ ಬರುತ್ತೆ. ಈಗ ಫಸ್ಟ್ ಪಾರ್ಟ್ ಆಗಿದೆ, ಇದು ಸೆಕೆಂಡ್ ಪಾರ್ಟ್ ಇವತ್ತು ಡೇ ಕ್ಯಾಂಡಲ್ ಮೇಲೆ ನಾನು ಮಾಡ್ತಾ ಇರೋದು. ಸೊ ಸೆಕೆಂಡ್ ಪಾರ್ಟ್ ಇದರಲ್ಲಿ ಹಾಕ್ತೀನಿ. ಇನ್ನೊಂದು ಇದೆ ಇದರಲ್ಲಿ ಥರ್ಡ್ ಪಾರ್ಟು, ನೆಕ್ಸ್ಟ್ ವೀಕ್ ಆ ಥರ ಮಾಡಿ ಹಾಕ್ತೀನಿ. ಓಕೆ, ನೀವು ಈ 3 ಪಾರ್ಟು ಕಂಪಲ್ಸರಿ ನೋಡಬೇಕು. ನೋಡಿದ್ರೆ ನೀವೇ ನೆಕ್ಸ್ಟ್ ಹೇಳ್ತೀರಾ, ನಿಮ್ಮ ಮಾರ್ಕೆಟ್ ವ್ಯೂ ಚೇಂಜ್ ಆಗುತ್ತೆ. ಓಕೆ, ನಿಮ್ಮ ಮಾರ್ಕೆಟ್ನ ಹೆಂಗೆ ನೋಡಬೇಕು ಅಂತ ನಿಮ್ಮ ಮಾರ್ಕೆಟ್ ವ್ಯೂ ಚೇಂಜ್ ಆಗುತ್ತೆ. ಓಕೆ, ಈಗ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಓಕೆ, ಈಗ ಏನು ಮಾಡಬೇಕಂದ್ರೆ, ಡೇ ಕ್ಯಾಂಡಲ್ಸು ಎಲ್ಲಿ ಓಪನ್ ಆದಾಗ ಯಾವ ಥರ ಟ್ರೇಡ್ ತೊಗೋಬೇಕು. ಓಕೆ, ಅದನ್ನು ನಾನು ಹೇಳ್ಕೊಡ್ತೀನಿ. ಇವಾಗ ಫಸ್ಟು ಒಂದು ಗ್ರೀನ್ ಕ್ಯಾಂಡ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇದು ಒಂದು ಗ್ರೀನ್ ಕ್ಯಾಂಡ್ಲು ಅಂದರೆ ನೆನ್ನೆ ಗ್ರೀನ್ ಕ್ಯಾಂಡಲ್ ಇದೆ. ಓಕೆ, ಗ್ರೀನ್ ಕ್ಯಾಂಡಲ್ ಈ ಥರ ಇರುತ್ತೆ. ಸೊ ಪ್ರತಿಯೊಂದಕ್ಕೂ ವಿಕ್ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ? ಸೊ ವಿಕ್ ಇದೆ ಈ ಥರ. ಇವತ್ತು ಗ್ರೀನ್ ಕ್ಯಾಂಡಲ್ ಇದೆ. ಗ್ರೀನ್ ಕ್ಯಾಂಡಲ್ ಇದ್ದಾಗ ನೀವು ಯಾವ ಥರ ಟ್ರೇಡ್ ತೊಗೋಬೇಕು? ಅಂದರೆ ನೋಡಿ, ಗ್ಯಾಪ್ ಡೌನ್ ಆದರೆ ಏನು ಮಾಡಬೇಕು, ಗ್ಯಾಪ್ ಅಪ್ ಆದರೆ ಏನು ಮಾಡಬೇಕು. ಓಕೆ, ಈ ಪಾಯಿಂಟ್ಸ್ ತಿಳ್ಕೊಳ್ಳೋಣ. ಇವಾಗ ಫಸ್ಟ್ ಪಾಯಿಂಟ್ ಚೆನ್ನಾಗಿ ತಿಳ್ಕೊಳ್ಳಿ. ಮಾರ್ಕೆಟು ಗ್ಯಾಪ್ ಡೌನ್ ಆಗೋಯ್ತು. ಓಕೆ, ಮಾರ್ಕೆಟು ಗ್ಯಾಪ್ ಡೌನ್ ಆಗೋಯ್ತು ಅಂದರೆ, ಎಕ್ಸಾಂಪಲ್, ಸೋಮವಾರ ದಿವಸ ಮಾರ್ಕೆಟ್ ಬುಲ್ಲಿಶ್ ಇದೆ, ಮಂಗಳವಾರ ಗ್ಯಾಪ್ ಡೌನ್ ಆಗಿದೆ. ನೆಕ್ಸ್ಟ್ ಡೇ ಗ್ಯಾಪ್ ಡೌನ್ ಆದಾಗ ನೀವು ಟ್ರೇಡ್ ಏನು ಮಾಡ್ತೀರಾ? ಪುಟ್ ಬೈ ಮಾಡ್ತೀರಾ, ಕಾಲ್ ಬೈ ಮಾಡ್ತೀರಾ? ಖಂಡಿತ ಕಾಲ್ ಬೈಗೆ ನೋಡಬೇಕು, ಪುಟ್ ಬೈ ಮಾಡಬಾರ್ದು. ಓಕೆ, ಅರ್ಥ ಮಾಡ್ಕೊಳ್ಳಿ. ಗ್ಯಾಪ್ ಡೌನ್ ಆದರೆ ಬೈ ಸೈಡೇ ನೋಡಬೇಕು, ಗ್ಯಾಪ್ ಅಪ್ ಆದರೆ ಪುಟ್ ಸೈಡ್ ನೋಡಬೇಕು. ಓಕೆ, ಇದು ಯಾವ ಥರ ಆಗುತ್ತೆ? ನೈಟ್ ಡಿಸಿಷನ್ಸ್ ಆಗಿಬಿಟ್ಟು ಗ್ಯಾಪ್ ಅಪ್ ಆಗೋ, ಗ್ಯಾಪ್ ಡೌನ್ ಆಗೋದು. ಓಕೆ, ಅದು ನಮಗೆ ಗೊತ್ತಾಗಲ್ಲ. ಅಲ್ಲಿ ಮಾರ್ಕೆಟಲ್ಲಿ ಏನಾದರೂ ವರ್ಲ್ಡ್ ವೈಸ್ ನ್ಯೂಸ್ ಗುಡ್ ಇದ್ದರೆ, ಮತ್ತು ಆ ಕಂಪನೀಸ್ ಮೇಲೆ ನಿಫ್ಟಿ 50 ಕಂಪನೀಸಲ್ಲಿ ಗ್ರೋತ್ ಚೆನ್ನಾಗಿದ್ದು ಸಮ್ ರೀಸನ್ಸಿಂದ ಇಮಿಡಿಯೇಟ್ಲಿ ಗ್ಯಾಪ್ ಅಪ್ ಆಗಿಬಿಡುತ್ತೆ. ಗ್ಯಾಪ್ ಡೌನ್ ಆಗೋಕ್ಕೂ ನಿಮ್ಗೆ ಗೊತ್ತಿದೆ, ಈ ವಾರ್ಸು ಈ ಥರ ಏನಾದರೂ ಆದಾಗ
ನಮ್ಮ ಟ್ರಂಪ್ ಸರ್ ಏನಾದರೂ ಒಂದು ಬ್ಯಾಡ್ ನ್ಯೂಸ್ ಕೊಟ್ಟ ಅಂದರೆ ಬೀಳುತ್ತೆ. ಸೊ ಆ ಥರ ಎಲ್ಲ ಇರುತ್ತೆ. ಓಕೆ, ಈಗ ಫಸ್ಟ್ ಪಾಯಿಂಟು ಗ್ಯಾಪ್ ಡೌನ್ ಆಗಿದೆ. ಗ್ಯಾಪ್ ಡೌನ್ ಆದಾಗ ಈ ಗ್ರೀನ್ ಕ್ಯಾಂಡಲ್ ಇದೆ ಅಲ್ವಾ, ಗ್ರೀನ್ ಕ್ಯಾಂಡ್ಲು ಓಪನ್ ಯಾವುದು, ಇದು ಓಪನ್. ಓಕೆ, ಇದು ಕ್ಲೋಸ್ ಅಲ್ವಾ, ಇಲ್ಲಿ ಓಪನ್ ಆಗುತ್ತೆ. ನೆನ್ನೆ ಓಪನ್ ಆಗಿರೋದು. ಸೊ ನಾವೇನು ಮಾಡಬೇಕು, ಹೈ, ಇದು ಕ್ಲೋಸ್ ಅಲ್ವಾ, ಇದು ಹೈ. ಸೊ ನಮಗೆ ಗ್ಯಾಪ್ ಡೌನ್ ಆಗಿ ಈ ಹೈನ ಒಂದು ಬ್ರೇಕ್ ಮಾಡಿ ಕ್ಲೋಸ್ ಕೊಡ್ತು ಅಂದ್ಕೊಳ್ಳಿ, ಒಂದು ಗ್ರೀನು ರೆಡ್ಡು ಗ್ರೀನು ಈ ಥರ ಕ್ಯಾಂಡಲ್ಸ್ ಬಂದ್ರೂ ಇಲ್ಲಿ ನಿಮಗೂ ಗೊತ್ತಿರುತ್ತಲ್ಲ, ಒಂದು ರೆಡ್ ಬಂದು ಇನ್ನೊಂದು ಗ್ರೀನ್ ಎಂಗಲ್ಫ್ ಆದ್ರೂ ಈ ಜಾಗದಲ್ಲಿ, ಅಂದರೆ ನಿನ್ನೆ ಮಾರ್ಕೆಟ್ ಹೈ ಕ್ರಾಸ್ ಆಗ್ತಾ ಇದ್ದಿದ್ದ ತಕ್ಷಣ ನೀವು ಇಲ್ಲಿ ಬೈ ಮಾಡಿ ಒಂದು ಸ್ಟಾಪ್ ಲಾಸ್ ಇಲ್ಲಿ ಕೆಳಗಡೆ ಇಟ್ಕೋಬೋದು. ಓಕೆನಾ ಫ್ರೆಂಡ್ಸ್, ಸೀರಿಯಸ್ ಆಗಿ ಹೇಳ್ತೀನಿ, ಇದ್ರ ಮೇಲೆ ವರ್ಕ್ ಮಾಡಿ. ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ನಿಮ್ಮ ಮಾರ್ಕೆಟ್ ನೋಡೋ ವಿಧಾನನೇ ಚೇಂಜ್ ಆಗಿಬಿಡುತ್ತೆ. ಸೀರಿಯಸ್ಲಿ ಹೇಳ್ತಾ ಇದ್ದೀನಿ. ಓಕೆ ಸರಿ ಫ್ರೆಂಡ್, ಈಗ ಗ್ಯಾಪ್ ಡೌನ್ ಆಗಿ ಈ ಪ್ರೀವಿಯಸ್ ಹೈ ಕ್ರಾಸ್ ಮಾಡಿದ್ಮೇಲೆ ನಿಮಗೆ ಬೈ ಇರುತ್ತೆ ಅಲ್ವಾ. ಓಕೆ, ಮತ್ತು ಪುಟ್ ಸೈಡ್ ಟ್ರೇಡ್ ಹೆಂಗೆ ಮಾಡಬೇಕು, ನೆನ್ನೆ ಗ್ರೀನ್ ಕ್ಯಾಂಡಲ್ ಇದೆ. ಓಕೆ, ಈಗ ನೆನ್ನೆ ಗ್ರೀನ್ ಕ್ಯಾಂಡಲ್ ಇದ್ದು ಗ್ಯಾಪ್ ಡೌನ್ ಆದರೆ ಬೈ ಸೈಡ್ ಹೇಳ್ಬಿಟ್ಟಿದ್ದೀನಿ. ಓಕೆ, ಅರ್ಥ ಆಗಿಲ್ಲ ಅಂದರೆ ಇನ್ನೂ ಒಂದು ಸರಿ ನೋಡಿ. ಓಕೆ, ಗ್ಯಾಪ್ ಡೌನ್ ಆಗಿ ಪ್ರೀವಿಯಸ್ ಹೈ ಡೇ ಕ್ಯಾಂಡಲ್ ಮೇಲೆ ಕ್ರಾಸ್ ಆದರೆ ಮಾತ್ರ ನೀವು ಬೈ ಸೈಡ್ ಹೋಗ್ತೀರ. ಅರ್ಥ ಆಗ್ತಾಯಿದೆಯಾ. ಇಲ್ಲಿಂದ ಬೈ ಹೋಗ್ಬೇಕಾ, ಇಲ್ಲಿಂದ ಹೋಗ್ಬಾರ್ದು. ಓಕೆ, ಇಲ್ಲೆಲ್ಲ ಟ್ರ್ಯಾಪ್ ಮಾಡಿ ನಿಮ್ಮನ್ನು ನಿಮ್ಮ ಸ್ಟಾಪ್ ಲಾಸ್ ಹಿಟ್ ಮಾಡಿ ಬಿಸಾಕುತ್ತೆ. ಈ ಮಾರ್ಕೆಟ್ ಪ್ರೀವಿಯಸ್ ಡೇ ಹೈ ಮೇಲೆ ಕ್ರಾಸ್ ಆಯ್ತು ಅಂದರೆ ಇಲ್ಲಿ ಸ್ಟಾಪ್ ಲಾಸ್ ಕೊಟ್ಬಿಟ್ಟು ಒಂದು ಬೈ ಮಾಡಿದ್ರೆ ನಿಮಗೆ ಟಾರ್ಗೆಟ್ ಸಿಗುತ್ತೆ. ಟಾರ್ಗೆಟ್ಸ್ ಎಲ್ಲೆಲ್ಲಿ ಸಿಗುತ್ತೆ, ಈ ನೆನ್ನೆ ಮಾರ್ಕೆಟು ಹೈ ಇದೆ, ಹೈ ಕ್ಲೋಸ್ ಇದು ಕ್ಲೋಸು, ಇದು ಹೈವರೆಗೂ ಫಸ್ಟ್ ಟಾರ್ಗೆಟು. ಅದನ್ನು ಕ್ರಾಸ್ ಆದರೆ ನೆಕ್ಸ್ಟು ಈ ಪ್ರೀವಿಯಸ್ ಡೇ ಲೆವೆಲ್ಸ್ ನೋಡ್ಕೋಬೇಕಿಲ್ಲ ನೀವು. ನಾನು ಹೇಳಿದ್ದೀನಿ, ಈ ಥರ ಲೆವೆಲ್ಸ್ ಇದ್ದಾಗ ಆ ಲೆವೆಲ್ಸ್ಗೆ ಇಟ್ಕೊಂಡು ಸ್ಟಾಪ್ ಲಾಸ್ ಇಟ್ಕೊಂಡು ನೀವು ಪ್ರಾಫಿಟ್ಸ್ ತೊಗೋಬೇಕು. ಓಕೆ, ಈಗ ನಾವು ಬರೀ ಈ ಕಾನ್ಸೆಪ್ಟೇ ಮಾತಾಡೋಣ, ಯಾಕಂದರೆ ವಿಡಿಯೋನು ಲೆಂತಿ ಆಗಿಬಿಡುತ್ತೆ, ಆಮೇಲೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಸರಿ, ಓಕೆ, ಇದೆಲ್ಲ ಡಿಲೀಟ್ ಮಾಡ್ತೀನಿ. ಒಂದು ನಿಮಿಷ. ಓಕೆ, ಇವಾಗ ಅದೇ ಗ್ರೀನ್ ಕ್ಯಾಂಡಲು ಫುಟ್ ಸೈಡ್ ಹೆಂಗೆ ಟ್ರೇಡ್ ಮಾಡಬೇಕು. ಓಕೆ, ನನ್ನದು ನಿಮ್ಗೆ ಕರ್ಕೊಂಡೋಗಿ ಲೈವಲ್ಲೂ ತೋರಿಸ್ತೀನಿ. ಓಕೆ, ಲೈವಲ್ಲೂ ತೋರಿಸ್ತೀನಿ. ಫಸ್ಟ್ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಇದು ಒಂದು ಡೇ ಕ್ಯಾಂಡ್ಲು ಗ್ರೀನ್ ಅಲ್ವಾ, ಈಗ ಇಷ್ಟು ಗ್ರೀನ್ ಕ್ಯಾಂಡ್ಲ್ ಇದ್ದಾಗ ಬೈ ಯಾವ ಥರ ಗ್ಯಾಪ್ ಡೌನ್ ಆದರೆ ಅಂತ ಹೇಳಿದ್ದೆ ಇಷ್ಟೊತ್ತು. ಇವಾಗ ಇದು ಡೇ ಕ್ಯಾಂಡ್ಲು ಹೈ ಇರುತ್ತೆ, ಇಲ್ಲಿ ಓಪನ್ ಅಲ್ವಾ, ಇದು ಓಪನು, ಇದು ಕ್ಲೋಸು. ಇವಾಗ ಮಾರ್ಕೆಟು ಗ್ಯಾಪ್ ಅಪ್ ಆದರೆ ಏನು ಮಾಡಬೇಕು. ಓಕೆ, ನೆಕ್ಸ್ಟ್ ಡೇ ಏನೋ ಒಂದು ಗುಡ್ ನ್ಯೂಸು, ಗ್ಯಾಪ್ ಅಪ್ ಆಗಿಬಿಡ್ತು ಮಾರ್ಕೆಟು. ಗ್ಯಾಪ್ ಅಪ್ ಆದಾಗ ಬೈ ಟ್ರೇಡ್ ನೋಡಬಾರ್ದು. ಓಕೆ, ವೆಯ್ಟ್ ಮಾಡಬೇಕು. ಫಸ್ಟು ನೀವು ವೆಯ್ಟ್ ಮಾಡಬೇಕು. ಯಾವ ಥರ ವೆಯ್ಟ್ ಮಾಡಬೇಕು ಅಂದರೆ, ನಿಮಗೆ ಈ ಪ್ರೀವಿಯಸ್ ಡೇ ಒಳಗಡೆ ಬಂದರೆ ಇನ್ಸೈಡು ಇಲ್ಲಿ ಟ್ರೇಡ್ ಇರುತ್ತೆ, ಒಂದು ರೆಡ್ಡು, ಒಂದು ಗ್ರೀನು, ಒಂದು ರೆಡ್ ಕ್ಯಾಂಡ್ಲು, ಈ ಥರ ಪ್ಯಾಟ್ರನ್ ನೋಡ್ಕೊಳ್ಳಿ. ಇಲ್ಲಾಂದರೆ ಒಂದು ಗ್ರೀನ್ ಕ್ಯಾಂಡ್ಲು, ಇಲ್ಲ ಒಂದು ರೆಡ್ ಕ್ಯಾಂಡ್ಲು ಎಂಗಲ್ಫು, ಈ ಥರ ಈ ಜಾಗದಲ್ಲಿ ನೋಡಿಕೊಂಡು ಇಲ್ಲಿ ಪುಟ್ಟು ಬೈ ಹೊಡೆದ್ಬಿಟ್ಟು ನೀವು ಟ್ರೇಡ್ ತಗೋಬೋದು. ಪ್ರೀವಿಯಸ್ ಡೇ ಹೈ ಒಳಗಡೆ ಬಂದಾಗ, ಇನ್ಸೈಡ್ ಬಂದಾಗ. ಅರ್ಥ ಆಗ್ತದೆಯಾ ಫ್ರೆಂಡ್ಸ್. ಗ್ಯಾಪ್ ಅಪ್ ಆಗಿ ವೆಯ್ಟ್ ಮಾಡ್ತೀರಾ ಮಾರ್ಕೆಟು, ಸಮ್ಟೈಮ್ಸ್ ಇಲ್ಲಿ ಬಂದು ಬೌನ್ಸ್ ಆಗಿ ಹೊಟ್ಟೋಗುತ್ತೆ, ಅವಾಗ ಟ್ರೇಡ್ ಇಲ್ಲ, ಬಿಟ್ಬಿಡಿ, ತಲೆ ಕೆಡಿಸ್ಕೋಬೇಡಿ. ಇದ್ರ ಒಳಗಡೆ ಬಂದರೆ ಮಾತ್ರ, ಇನ್ಸೈಡ್ ಬಂದರೆ ಮಾತ್ರ ನಿಮಗೆ ಪುಟ್ ಸೈಡ್ ಟ್ರೇಡ್ ಇರುತ್ತೆ. ಓಕೆ, ಅರ್ಥ ಆಯ್ತು ಅನ್ಕೊತೀನಿ. ಓಕೆ, ಈಗ ಗ್ರೀನ್ ಕ್ಯಾಂಡ್ ಬಂದರೆ ಬೈ ಸೈಡ್ ಹೆಂಗೆ ಹೋಗಬೇಕು. ಗ್ರೀನ್ ಕ್ಯಾಂಡ್ಲು ನೆನ್ನೆದು ಗ್ರೀನ್ ಕ್ಯಾಂಡ್ ಇದ್ದರೆ ಗ್ಯಾಪ್ ಡೌನ್ ಆದರೆ ಏನು ಮಾಡಬೇಕು, ಗ್ಯಾಪ್ ಅಪ್ ಆದರೆ ಏನು ಮಾಡಬೇಕು. ಗೊತ್ತಾಯ್ತಲ್ಲ ಪಾಯಿಂಟ್ಸು ಫ್ರೆಂಡ್ಸ್. ನಿಜವಾಗ್ಲೂ ಹೇಳ್ತೀನಿ, ನೀವು ನೆಗ್ಲೆಕ್ಟ್ ಮಾಡ್ಕೊಂಡಿದ್ದೀರ ಅಂದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ನಿಮಗೆ ಮಾರ್ಕೆಟ್ ವ್ಯೂ ಅನ್ನೋದು ಕಂಪ್ಲೀಟಾಗಿ ಗೊತ್ತಾಗುತ್ತೆ. ಓಕೆ, ನೀವು ಪ್ರಾಕ್ಟೀಸ್ ಮಾಡಿಲ್ಲ, ಕೇರ್ಲೆಸ್ ಮಾಡಿದ್ದೀರ ಅಂದರೆ ನಿಮಗೆ ಲಾಸಸ್ ಆಗೋದು. ಓಕೆ, ಇವಾಗ ರೆಡ್ ಕ್ಯಾಂಡಲ್ ಬಂದರೆ ಏನು ಮಾಡಬೇಕು. ಇದು ಒಂದು ರೆಡ್ ಕ್ಯಾಂಡಲ್ ಅಲ್ವಾ, ಒಂದು ನಿಮಿಷ, ಇದು ಒಂದು ರೆಡ್ ಕ್ಯಾಂಡ್ಲು.
ರೆಡ್ ಕ್ಯಾಂಡ್ಲು ಓಪನು ಇಲ್ಲಾಗುತ್ತೆ ಅಲ್ವಾ, ಕ್ಲೋಸ್ ಎಲ್ಲಾಗುತ್ತೆ, ಕ್ಲೋಸ್ ಇಲ್ಲಾಗುತ್ತೆ. ಓಕೆ, ಇವಾಗ ಮಾರ್ಕೆಟ್ ಇಲ್ಲಿ ಕ್ಲೋಸ್ ಇದ್ದಾಗ ಗ್ಯಾಪ್ ಅಪ್ ಆಯಿತು ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ಡೇ ಗ್ಯಾಪ್ ಅಪ್ ಆದರೆ ಏನು ಮಾಡಬೇಕು ಟ್ರೇಡು? ಗ್ಯಾಪ್ ಅಪ್ ಆದರೆ ಪುಟ್ ಬೈಗೆ ನೋಡ್ಬೇಕು ನೀವು. ಯಾವಾಗ ಈ ಡೇ ಹೈ ಇದೆ ಅಲ್ವಾ, ಓಪನ್ ಇದು, ಕ್ಲೋಸ್ ಇದು. ಕ್ಲೋಸ್ ಯಾವಾಗ ಕ್ರಾಸ್ ಆಗುತ್ತೋ ಇಲ್ಲಿ ನಿಮ್ಮದು ಪುಟ್ ಬೈ ಟ್ರೇಡ್ ಇರುತ್ತೆ. ಸಾರಿ, ಇಲ್ಲಿರುತ್ತೆ. ಓಕೆ, ಫಸ್ಟ್ ಟಾರ್ಗೆಟ್ ಇಲ್ಲಿರುತ್ತೆ, ಸೆಕೆಂಡ್ ಟಾರ್ಗೆಟು ನೆನ್ನೆ ಮಾರ್ಕೆಟ್ನ ನೋಡಿ ನೀವು ಟಾರ್ಗೆಟ್ನ ಸೆಟ್ ಮಾಡ್ಕೊತೀರ, ಲೆವೆಲ್ಸ್ನ. ಓಕೆ, ಗ್ಯಾಪ್ ನೆನ್ನೆ ರೆಡ್ ಕ್ಯಾಂಡ್ಲ್ ಇದೆ, ಫುಲ್ ಡೇ ನಾನು ಹೇಳ್ತಿರೋದು 1 ಡೇ ಕ್ಯಾಂಡ್ಲು ಫ್ರೆಂಡ್ಸ್. ಇದು 1 ಡೇ ಕ್ಯಾಂಡ್ಲು. 1 ಡೇ ಕ್ಯಾಂಡ್ಲ್ ಇದ್ದಾಗ ಗ್ಯಾಪ್ ಅಪ್ ಆದಾಗ, ನೆನ್ನೆ ರೆಡ್ ಕ್ಯಾಂಡ್ಲ್ ಇದೆ, ಗ್ಯಾಪ್ ಅಪ್ ಆಗಿದೆ. ಸೊ ನೀವು ಪುಟ್ ಬೈ ಟ್ರೇಡ್ಗೆ ವೆಯ್ಟ್ ಮಾಡ್ತೀರಾ. ಯಾವಾಗ ನೆನ್ನೆ ಮಾರ್ಕೆಟು ಹೈ, ಇದು ಹೈ ಅಲ್ವಾ, ಇದನ್ನು ಯಾವಾಗ ಕ್ರಾಸ್ ಆಗುತ್ತೋ ಆವಾಗ ನೀವು ಪುಟ್ ಬೈಗೆ ರೆಡಿ ಇರ್ತೀರ ಅಲ್ವಾ. ಓಕೆ, ಗೊತ್ತಾಯ್ತಾ? ಸರಿ, ಈಗ ಇದೇ ನಿಮಗೆ ಗ್ಯಾಪ್ ಡೌನ್ ಆದರೆ ಏನು ಮಾಡ್ತೀರಾ? ಗ್ಯಾಪ್ ಅಪ್ ಆದರೆ ಈ ಥರ ಆಯ್ತಲ್ವಾ. ಒಂದು ನಿಮಿಷ ಇದು ಎರೇಸ್ ಮಾಡ್ತೀನಿ ನೋಡಿ. ನಾನು ಇಷ್ಟು ಕಷ್ಟಪಟ್ಟು ಹೇಳ್ತಾ ಇದ್ದೀನಿ, ನೀವು ಇದನ್ನು ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ನಾನು ಹೇಳಿ ವೇಸ್ಟ್ ಆಗಿಬಿಡುತ್ತೆ. ಓಕೆ, ಅರ್ಥ ಆಗಿಲ್ಲ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ. ಬೇಕಂದರೆ ಇನ್ನೊಂದು ಸರಿ ಇದು ನೆಕ್ಸ್ಟ್ ಇನ್ನೊಂದು ಬೇಕಂದರೆ ಇದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಯಾಕಂದರೆ ನಿಮ್ಗೆ ಅರ್ಥ ಆಗೋದೇ ನನಗೆ ಇಂಪಾರ್ಟೆಂಟು. ಇದೊಂದು ರೆಡ್ ಕ್ಯಾಂಡಲು. ಓಕೆ, ಈ ರೆಡ್ ಕ್ಯಾಂಡಲ್ ಇರುವಾಗ ಒಂದು ನಿಮಿಷ. ಓಕೆ, ರೆಡ್ ಕ್ಯಾಂಡಲ್. ಓಕೆ, ಈಗ ಗ್ಯಾಪ್ ಡೌನ್ ಆಗಿಬಿಡ್ತಪ್ಪ. ಇದು ರೆಡ್ ಕ್ಯಾಂಡಲ್ ಅಲ್ವಾ, ಗ್ಯಾಪ್ ಡೌನ್ ಆಯಿತು. ಗ್ಯಾಪ್ ಡೌನ್ ಆದರೆ ಏನು ಮಾಡ್ತೀರಾ ಗೊತ್ತಾ? ಈ ಪ್ರೀವಿಯಸ್ ಕ್ಲೋಸ್ ಇದೆ ನೋಡಿ, ಇತ್ತನೇ ಕ್ಲೋಸು. ಈ ಕ್ಲೋಸ್ನ ಇಲ್ಲಿ ಗ್ಯಾಪ್ ಡೌನ್ ಆಗಿದೆ ಮಾರ್ಕೆಟ್. ಗ್ಯಾಪ್ ಡೌನ್ ಆಗಿ ಈ ಥರ ವಿಕ್ ರಿಜೆಕ್ಷನ್ ಬರುತ್ತೆ, ಪ್ರತಿಯೊಂದಕ್ಕೂ ವಿಕ್ ರಿಜೆಕ್ಷನ್ ಬರುತ್ತೆ. ಇಲ್ಲಿಂದ ಬೈ ಮಾಡ್ತೀರಾ ನೀವು. ಓಕೆ, ಟಾರ್ಗೆಟ್ಸು ಇದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಈಗ ನಾನು ಇದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಇದನ್ನು ತೋರಿಸ್ಬಿಡ್ತೀನಿ. ಯಾಕಂದರೆ ನಿಮಗೆ ಇದಕ್ಕೆ ಟೈಮ್ ಹಿಡಿದ್ಬಿಡುತ್ತೆ, ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇನ್ನೊಂದು ಪಾರ್ಟ್ 3 ಮಾಡ್ತೀನಿ. 1, 2, 3 ಖಂಡಿತ ನೋಡಿ ಡೇ ಕ್ಯಾಂಡಲ್ಸ್ದು. ನಿಮಗೆ ಮಾರ್ಕೆಟ್ ಜೊತೆ ಆಟ ಆಡ್ಕೊತೀರ ನೀವು ಡೇ ಕ್ಯಾಂಡಲ್ಸಲ್ಲೇ. ಅರ್ಥ ಆಗ್ತಾ ಇದೆಯಾ? ಇದರಲ್ಲಿ ಒಳ್ಳೆ ಟ್ರೇಡ್ಸ್ ಹೇಳ್ತೀನಿ, ನಿಮಗೆ ತೋರಿಸ್ತೀನಿ. ಓಕೆ, ಕಂಪ್ಲೀಟಾಗಿ ತೋರಿಸ್ತೀನಿ. ವೆಯ್ಟ್ ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ನೀವು ಈ ವಿಡಿಯೋ ಮಿಸ್ ಮಾಡಿಕೊಂಡ್ರೆ ನಿಮ್ಗೆ ತುಂಬ ಲಾಸಸ್ ಬರುತ್ತೆ. ಸರಿ, ಓಕೆ, ನಿಮಗೆ ನಾಲೆಜ್ ಲಾಸಸ್ ಬರುತ್ತೆ. ಓಕೆ, ಇದು ರೆಡ್ ಕ್ಯಾಂಡ್ಲು ಗ್ಯಾಪ್ ಡೌನ್ ಆಗಿದೆ. ಈ ಪ್ರೀವಿಯಸ್ ಡೇ ಕ್ಲೋಸ್ ಆಗಿದೆ ಅಲ್ವಾ ಕ್ಯಾಂಡ್ಲು, ಅದ್ರ ಮೇಲೆ ಬಂತಂದರೆ ನೀವು ಇಲ್ಲಿಂದ ಬೈ ಮಾಡ್ಬೋದು. ಓಕೆ, 4 ಪಾಯಿಂಟ್ ಹೇಳಿದ್ದೀನಿ. ಒಂದು ಗ್ರೀನ್ ಕ್ಯಾಂಡ್ಲ್ ಇದ್ದು ಗ್ಯಾಪ್ ಡೌನ್ ಆದರೆ ಯಾವ ಥರ ಬೈ ಮಾಡಬೇಕು, ಪ್ರೀವಿಯಸ್ ಡೇ ಹೈ ಕ್ರಾಸ್ ಆದಾಗ ಬೈ ಮಾಡಬೇಕು. ಒಂದು ಗ್ರೀನ್ ಕ್ಯಾಂಡ್ಲ್ ಇದ್ದು ಗ್ಯಾಪ್ ಅಪ್ ಆದರೆ ಆ ಹೈ ಇನ್ಸೈಡ್ ಬರುವಾಗ ಪುಟ್ ಬೈ ಹೊಡಿಬೇಕು. ಗ್ರೀನ್ ಕ್ಯಾಂಡ್ಲು ಮುಗೀತು. ರೆಡ್ ಕ್ಯಾಂಡ್ಲ್ ಇದ್ದಾಗ ಏನಾಗುತ್ತೆ, ಈ ರೆಡ್ ಕ್ಯಾಂಡ್ಲು ಇದ್ದಾಗ ಗ್ಯಾಪ್ ಅಪ್ ಆಯ್ತಂದರೆ ಪುಟ್ ಸೈಡ್ ಟ್ರೇಡ್ ನೋಡ್ತೀರಾ. ಯಾವಾಗ ಈ ಹೈನ ಕ್ರಾಸ್ ಆಗಿ ಕೆಳಗಡೆ ಹೋದಾಗ. ಓಕೆ, ಅದೇ ನೆನ್ನೆ ರೆಡ್ ಕ್ಯಾಂಡ್ಲ್ ಇದ್ದು ಗ್ಯಾಪ್ ಡೌನ್ ಆಯಿತು ಅಂತ ಇಟ್ಕೊಳ್ಳಿ, ಆವಾಗ ಈ ಹೈನ ಕ್ಲೋಸ್ ಮಾಡಿ ಹೋಗೋವಾಗ ಬೈ ಸೈಡ್ ನೋಡ್ತೀರಾ. ಓಕೆ ಫ್ರೆಂಡ್ಸ್, ಅರ್ಥ ಆಯ್ತಾ? ಅರ್ಥ ಆಗಿಲ್ಲ ಅಂದರೆ ಈ ವಿಡಿಯೋನ ಮತ್ತೆ ರಿಪೀಟ್ ಮಾಡಿ ನೋಡಿ. ಈಗ ನಾನು ನಿಮಗೆ ಲೈವಲ್ಲಿ ಕರ್ಕೊಂಡೋಗಿ ತೋರಿಸ್ತೀನಿ. ಓಕೆ, ಇವಾಗ ನೀವೊಂದು ಟೂಲ್ ಸೆಟ್ ಮಾಡ್ಕೋಬೇಕು. ಓಕೆ, ಈ ಟೂಲ್ ತುಂಬ ಇಂಪಾರ್ಟೆಂಟು. ಎಲ್ಲಿದೆ ಗೊತ್ತಾ ಇದು? ಫಸ್ಟು, ಸೆಕೆಂಡ್, ಥರ್ಡ್, ಫೋರ್ತು, ಫಿಫ್ತ್ ಒನ್ ಕ್ಲಿಕ್ ಮಾಡಿ. ಫಿಫ್ತ್ ಒನ್ ಕ್ಲಿಕ್ ಮಾಡಿದ್ರೆ ಗ್ಯಾನ್ ಬಾಕ್ಸ್ ಅಂತ ಬರುತ್ತೆ. ಫಿಫ್ತ್ ಒನ್ ಇಲ್ಲ, ಇದರಲ್ಲಿ ಥರ್ಡ್ ಒನ್ ಅನ್ಕೊತೀನಿ. ಓಕೆ ಫ್ರೆಂಡ್ಸ್, ನೋಡಿ, ಫಸ್ಟು, ಸೆಕೆಂಡು, ಥರ್ಡ್ ಒನ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಗ್ಯಾನ್ ಬಾಕ್ಸ್ ಅಂತ ಇದೆ ಗೊತ್ತಾ? ಇದನ್ನು ಇಲ್ಲಿ ಸ್ಟಾರ್ ಟಿಕ್ ಮಾಡ್ಕೊಳ್ಳಿ, ಇಲ್ಲಿ ಬಂದುಬಿಡುತ್ತೆ. ಓಕೆ, ಇವಾಗ ಇದನ್ನು ಸೆಟ್ಟಿಂಗ್ಸ್ ಹೇಳ್ತೀನಿ ಏನು ಮಾಡಬೇಕು ಅಂತ. ಈ ಗ್ಯಾನ್ ಬಾಕ್ಸ್ ಈ ಥರ ಬರುತ್ತಲ್ವಾ, ಈ ಥರ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ನೋಡಿ, ನಾನು ಯಾವ್ದು ಅನ್ಟಿಕ್ ಮಾಡ್ತೀನೋ ನೀವು ಅದನ್ನು ಅನ್ಟಿಕ್ ಮಾಡಿಬಿಡಿ. ಓಕೆ, ಕಲರ್ ಇದು ರೆಡ್ ಇಟ್ಕೊತೀನಿ. ಓಕೆ, ಈ 3 ನಂಗೆ ಬೇಕಾಗಿರೋದು.
ಮತ್ತು ಹಂಗೆ ಸ್ಕ್ರೋಲ್ ಮಾಡಿ ಇದೆಲ್ಲ ಆಫ್ ಮಾಡ್ಕೊತ ಬನ್ನಿ. ಬೇರೆ ಏನೂ ಬೇಡ ನಮಗೆ, ಬ್ಯಾಕ್ಗ್ರೌಂಡ್ ಬೇಡ, ಇವೆಲ್ಲ ಏನು ಬೇಡ, ಜಸ್ಟ್ ಅದು 3 ಮಾತ್ರ ಬೇಕು. ನಿಮ್ಗೆ ಫಿಬೊನಾಚಿ ಗೊತ್ತಿದೆ ಅಲ್ವಾ? ಫಿಬೊನಾಚಿ ಸೇಮ್ ಇದು, ಫಿಬೊನಾಚಿನೇ ಇದು. ಫಿಬೊನಾಚಿ ಬೇಕಂದರೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡ್ತೀನಿ. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಸ್ಟೈಲ್ ಹೋಗ್ತೀರಾ, 0, 1, 0.5 3 ಇಟ್ಕೊತೀರಾ. ನಾನು ಈ ಕಲರ್ಸ್ ಯೂಸ್ ಮಾಡ್ತೀನಿ, ನಾನು ಇದೇ ಇಟ್ಕೊಂಡಿದ್ದೀನಿ. ನೀವು ಯಾವ ಕಲರ್ಸ್ ಯೂಸ್ ಮಾಡ್ತೀರಾ ನೀವು ಇಟ್ಕೊಳ್ಳಿ. ನೋಡಿ, ಈಗ 1/1 ತೋರಿಸ್ತೀನಿ. ನೀವೇ ಇಷ್ಟು ದಿನ ಇಷ್ಟು ನಾಲೆಜ್ ನಾವು ಮಿಸ್ ಮಾಡ್ಕೊಂಡಲ್ಲ ಅಂತ ಫೀಲ್ ಆಗೇ ಆಗ್ತೀರ. ಓಕೆ, ಈಗ ಡೇ ಕ್ಯಾಂಡಲ್ಸ್ ಇಟ್ಕೊಂಡಿದ್ದೀನಿ. ಓಕೆ, ಈಗ ಫಸ್ಟ್ ನಾನೇನು ಹೇಳಿದೆ, ಫಸ್ಟ್ ಗ್ರೀನ್ ಕ್ಯಾಂಡಲ್ ಅಲ್ವಾ? ಗ್ರೀನ್ ಕ್ಯಾಂಡಲಿಂದನೇ ಬರೋಣ. ನೋಡಿ ಫ್ರೆಂಡ್ಸ್, ಇಲ್ಲಿದೆಯಾ ಗ್ರೀನ್ ಒಂದು ನಿಮಿಷ ಇಲ್ಲಿ ತೋರಿಸ್ತೀನಿ, ಒಂದು ನಿಮಿಷ. ಹಾಂ, ಇದು ಗ್ರೀನ್ ಕ್ಯಾಂಡಲ್ ಅಲ್ವಾ? ಇಲ್ಲಿ ತಗೊಳ್ಳೋಣ. ಇದು ಗ್ಯಾಪ್ ಡೌನ್ ಆಗಿದೆ ನೋಡಿ. ಗ್ರೀನ್ ಕ್ಯಾಂಡಲ್ಗೆ ಬಾಕ್ಸ್ ಹಾಕಿದ್ದೀನಿ. ಸೊ ಗ್ಯಾಪ್ ಡೌನ್ ಆದಾಗ ಯಾವ ಥರ ಟ್ರೇಡ್ ಮಾಡಬೇಕು ಅಂತ ಹೇಳಿದ್ದೀನಿ ಅಲ್ವಾ? ತೋರಿಸ್ತೀನಿ ನೋಡಿ. ಇದನ್ನು ನಿಧಾನವಾಗಿ ನೋಡಿ, ಅರ್ಥ ಮಾಡ್ಕೊಳ್ಳಿ. ನಾನು ಪ್ರತಿಯೊಂದು ನಿಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಇಷ್ಟು ಟೈಮ್ ತೊಗೊಳೋದು. ಓಕೆ, ನೀವು ಸ್ವಲ್ಪ ಟೈಮ್ ಕೊಟ್ಟು ನೋಡಿ, ಯಾಕಂದರೆ ನಮಗಿದೆಲ್ಲ ಯಾರೂ ಸರಿಯಾಗಿ ಹೇಳ್ಕೊಟ್ಟಿಲ್ಲ. ಅದರಿಂದನೇ ನಾವು ಮಾರ್ಕೆಟಲ್ಲಿ ತುಂಬ ಲಾಸಸ್ ನೋಡ್ತಿರೋದು. ಪ್ಲಸ್ ಆಪ್ಷನ್ ಬಯರ್ಸ್ ಯಾಕೆ ವಿನ್ ಆಗ್ತಾ ಇಲ್ಲ ಅಂದರೆ ಇದೊಂದೇ ರೀಸನ್. ಯಾಕಂದರೆ ಮಾರ್ಕೆಟು 5 ಮಿನಿಟ್ಸಲ್ಲಿ ನೋಡಿದ್ರೆ ನಿಮಗೆ ಏನೂ ಗೊತ್ತಾಗಲ್ಲ. ಯಾಕಂದರೆ ಅಲ್ಲಿ 72 ಕ್ಯಾಂಡಲ್ಸ್ ಏನೋ ಬರುತ್ತೆ. ಓಕೆ, ಆ 72 ಕ್ಯಾಂಡಲ್ಸಲ್ಲಿ ನೀವು ಹೆಂಗೆ ಟ್ರೇಡ್ ಮಾಡ್ತೀರಾ? ಇದು ದೊಡ್ಡದು ಮಾಡ್ತೀನಿ. ಹಾಂ ಫ್ರೆಂಡ್ಸ್, ನೋಡಿ, ಇದು ನೆನ್ನೆ ಕ್ಯಾಂಡ್ಲು. ಓಕೆ, ಎಸ್ಟರ್ಡೇ ಕ್ಯಾಂಡ್ಲ್. ಇದು ಗ್ರೀನ್ ಕ್ಯಾಂಡ್ಲ್ ಅಲ್ವಾ ಹಾಕಿರೋದು? ಎಸ್ಟರ್ಡೇ ಕ್ಯಾಂಡ್ಲಿಗೆ ನಾನು ಆ ಬಾಕ್ಸ್ ಹಾಕಿದ್ದೀನಿ. ಯಾವ ಥರ ಹಾಕಿದ್ದೀನಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಕಂಪ್ಲೀಟ್ ಮಾಡ್ತೀನಿ ನೋಡಿ, ಆಮೇಲೆ ನಿಮಗೆ ನಾನು ಟ್ರೇಡ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಇವಾಗ ನೆನ್ನೆದು ಒಂದು ಗ್ರೀನ್ ಕ್ಯಾಂಡ್ಲು ಗ್ಯಾಪ್ ಡೌನ್ ಆಗಿದೆ. ಓಕೆ, ನಾನೇನು ಹೇಳಿದೆ, ಗ್ಯಾಪ್ ಡೌನ್ ಆಗಿ ಈ ಥರ ವಿಕ್ ರಿಜೆಕ್ಷನ್ ಕೊಟ್ಟರು ಏನು ಕೊಟ್ಟರು ಪರವಾಗಿಲ್ಲ. ಮತ್ತು ನಾನೇನು ಹೇಳಿದೆ, ಒಂದು ನೋಡಿ, ಈ ಆರೆಂಜ್ ಲೈನ್ ಹೇಳಿ, ಆರೆಂಜ್ ಲೈನು ನೆನ್ನೆ ಗ್ರೀನ್ ಕ್ಯಾಂಡಲ್ ಹೈ, ಇದು ನೆನ್ನೆ ಗ್ರೀನ್ ಕ್ಯಾಂಡಲ್ದು ಡೇ ಕ್ಯಾಂಡಲ್ದು ಮಿಡ್ ಲೈನ್, ಇದು ಬ್ಲೂ, ಇದು ಆರೆಂಜು ಲೋ. ಓಕೆ, ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೋಬೇಡಿ. ವಿಡಿಯೋ ಎಷ್ಟು ಸರಿ ಬೇಕಾದ್ರೆ ನೋಡಿ, ನಿಮ್ಗೆ ಅರ್ಥ ಆಗಬೇಕು. ಓಕೆ, ನಾನು ಇಷ್ಟು ಕಷ್ಟಪಟ್ಟು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಅದ್ರ ನನಗೂ ಒಂದು ವರ್ತ್ ಇರಬೇಕು ಅಲ್ವಾ? ಆಗಲೇ ನನಗೂ ತೃಪ್ತಿ ಆಗೋದು. ಯಾರೋ ಒಬ್ಬರು ನನ್ನ ಟ್ರಿಕ್ಕಿಂದ ನೋಡಿ ಕಲ್ತ್ಬಿಟ್ಟು ಒಂದು ಮೆಸೇಜ್ ಹಾಕ್ಬಿಟ್ಟು, ಸರ್ ನಿಮ್ಮ ಟ್ರಿಕ್ಕಲ್ಲಿ ನಾನು ದುಡ್ಡು ಮಾಡಿದ್ದೀನಿ ಅಂದರೆ ಅದಕ್ಕಿಂತ ಖುಷಿ ಏನಿರುತ್ತೆ ಇಲ್ಲಿ ಅಲ್ವಾ? ನಾನು ಅದನ್ನೇ ಇಷ್ಟಪಡೋದು. ನಿಮ್ಮ ಕಡೆಯಿಂದ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ನೋಡಿ, ನೆಕ್ಸ್ಟ್ ಡೇ ಇದು. ಓಕೆ, ನೆಕ್ಸ್ಟ್ ಡೇ ಇಲ್ಲಿಂದನೇ ಬೈ ಹೋಗಿದೆ. ಸಾರಿ, ಲೈನ್ ತಳ್ಳಿಬಿಟ್ಟೆ ನಾನು. ಇದು ಈ ಕ್ಯಾಂಡಲ್ ಅಲ್ವಾ? ಸರಿ, ಈ ಕ್ಯಾಂಡಲ್. ಓಕೆ, ನೋಡಿ, ನೆಕ್ಸ್ಟ್ ಡೇ ಗ್ಯಾಪ್ ಡೌನ್ ಆಗಿದೆ ಫ್ರೆಂಡ್ಸ್ ಇದು. ಓಕೆ, ಒಂದು ನಿಮಿಷ ತೋರಿಸ್ತೀನಿ, ಕನ್ಫ್ಯೂಸ್ ಆಗಬೇಡಿ. ಎಷ್ಟಾದರೂ ಆಗಲಿ ನಾನು ಹೇಳ್ಕೊಡೋಕ್ಕೆ ನಾನು ಇರೋದು. ಪೇಷನ್ಸಾಗಿ ಹೇಳ್ಕೊಡ್ತೀನಿ, ತಲೆ ಕೆಡಿಸ್ಕೊಬೇಡಿ. ನೋಡಿ, ನಾವು ಇಷ್ಟೊತ್ತು ಏನು ಬರೆದ್ರಿ, ಒಂದು ಗ್ರೀನ್ ಕ್ಯಾಂಡಲು, ಕರೆಕ್ಟಾ? ಯಾವುದು ಗ್ರೀನ್ ಕ್ಯಾಂಡಲು? ಒಂದು ನಿಮಿಷ, ಆರೋ ಮಾರ್ಕ್ ಯಾವುದಾದ್ರೂ ಒಂದು ಹಾಕ್ತೀನಿ ಅಲ್ಲಿ, ಅದಕ್ಕೆ ಹುಡುಕ್ತಾ ಇದ್ದೀನಿ. ಎಲ್ಲಿದೆ ಆರೋ ಮಾರ್ಕು? ನೋಡಿ ಫ್ರೆಂಡ್ಸ್, ಇದು ಗ್ರೀನ್ ಕ್ಯಾಂಡಲ್ ಡೇ ಟೈಮ್ ಫ್ರೇಮ್. ಓಕೆ, ಈ ಗ್ರೀನ್ ಕ್ಯಾಂಡಲ್ ಇದ್ದಾಗ ನಮ್ಮ ಟ್ರೇಡು ಸ್ಟಾರ್ಟ್ ಆಗಿದೆ. ಈಗ ನೆಕ್ಸ್ಟ್ ಡೇ ಏನಾಯಿತು, ಈ ಕ್ಯಾಂಡಲು ಗ್ಯಾಪ್ ಡೌನ್ ಆಗಿದೆ. ನೆಕ್ಸ್ಟ್ ರೆಡ್ ಕ್ಯಾಂಡಲ್ ಗ್ಯಾಪ್ ಡೌನ್ ಆದಾಗ ನಾನು ಈ ಕ್ಯಾಂಡಲಲ್ಲಿ ಟ್ರೇಡ್ ಮಾಡೋಕ್ಕೆ ಈ ಥರ ಲೈನ್ ಇಟ್ಟಿದ್ದೀನಿ. ಈಗ 28 ಏಪ್ರಿಲ್ ಜ್ಞಾಪಕ ಇಟ್ಕೊಳ್ಳಿ. ನಾವು ಟ್ರೇಡ್ ಮಾಡಬೇಕಾಗಿರೋದು 28 ಏಪ್ರಿಲು. ಸೊ 5 ಮಿನಿಟ್ಸ್ಗೆ ಹೋಗ್ತಾ ಇದ್ದೀನಿ. 5 ಮಿನಿಟ್ಸ್ಗೆ ಹೋದೆ, 28
ಏಪ್ರಿಲ್ ಹುಡ್ಕೋಣ. ಏಪ್ರಿಲು 28. ಸೊ ಬಂದುಬಿಡ್ರಿ. ಓಕೆ ಫ್ರೆಂಡ್ಸ್, ಈಗ ಇದನ್ನು ಸ್ವಲ್ಪ ಝೂಮ್ ಮಾಡ್ತೀನಿ. ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಕೂಡ, ಸರ್ ಅರ್ಥ ಆಗಿಲ್ಲ ಪ್ಲೀಸ್ ಇನ್ನೊಂದು ವಿಡಿಯೋ ಮಾಡಿ ಅಂತೇಳಿ ನಾನು ಖಂಡಿತ ಮಾಡ್ತೀನಿ. ನಿಮಗೆ ಅರ್ಥ ಆಗಬೇಕು ಅಷ್ಟೇ. ನಾನು ತುಂಬ ಕಷ್ಟಪಟ್ಟು ಕಲ್ತಿರೋದು ಫ್ರೆಂಡ್ಸ್, ಅರ್ಥ ಆಗ್ತಾಯಿದೆಯಾ? ನಾನು ಇಷ್ಟು ಕಷ್ಟನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಅಂದರೆ ನಿಮಗೂ ಯೂಸ್ಫುಲ್ ಆಗಬೇಕು. ನೋಡಿ, ನಾನೇನು ಹೇಳಿದೆ, ಪ್ರೀವಿಯಸ್ ಡೇ ಹೈನ ಕ್ರಾಸ್ ಮಾಡಿದ್ರೆ ನಿಮ್ಮದು ಬೈ ಇರುತ್ತೆ. ಒಂದು ಗ್ರೀನು, ಒಂದು ರೆಡ್ಡು, ಒಂದು ಗ್ರೀನ್ ಅಂತ ಕೂಡ ಹೇಳಿದೆ ಅಲ್ವಾ? ಇಲ್ಲಿ ನೋಡಿ ಕ್ರಾಸ್ ಆಗಿದೆಯಾ? ನೆನ್ನೆ ಡೇ ಹೈ ಕ್ರಾಸ್ ಆಗಿದೆಯಾ? ಸೊ ಟಾರ್ಗೆಟ್ ಏನು ಹೇಳಿದೆ ನಾನು? ಟಾರ್ಗೆಟ್ ಏನು ಹೇಳಿದೆ? ಫಸ್ಟ್ ಟಾರ್ಗೆಟು ನೆನ್ನೆ ಪ್ರೀವಿಯಸ್ ಡೇ ಹೈ, ಅದು ಬಿಟ್ಟರೆ ಲೆವೆಲ್ಸ್ ನೋಡ್ಕೊಳ್ಳಿ ಅಂತ ಹೇಳಿದೆ ಅಲ್ವಾ? ಆ ಲೆವೆಲ್ಸ್ ಹೆಂಗೆ ನೋಡ್ಕೊಳೋದು ಈಗ ಹೇಳ್ತೀನಿ ನೋಡಿ. ಈ ಪ್ರೀವಿಯಸ್ ಡೇ ಲೋ ಅಥವಾ ಒಂದು ಸ್ವಿಂಗು, ಈ ಥರ ಜಾಗದಲ್ಲಿ ನೀವು ಟಾರ್ಗೆಟ್ನ ಸೆಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಅದಕ್ಕೆ ನಾನು ಹೇಳಿದ್ದು ಇದನ್ನ ಇನ್ನೊಂದು ಪಾರ್ಟ್ ಮಾಡ್ತೀನಿ ಅಂತ, ಯಾಕಂದರೆ ಇದು ಅಷ್ಟು ಈಸಿಯಾಗಿ ಬೇಗ ತಲೆಗೆ ಹೋಗಲ್ಲ. ಓಕೆ ನೋಡಿ, ಎಷ್ಟು ಪಾಯಿಂಟ್ ಸಿಕ್ಕಿದೆ? ರೆಡ್ಡು, ಗ್ರೀನು, ರೆಡ್ಡು. ನೀವು ಇಲ್ಲೇನಾದರೂ ಹೈ ಕ್ರಾಸ್ ಮಾಡುವಾಗ, ಇಲ್ಲ ಒಂದು ರೀಟೆಸ್ಟಲ್ಲಿ ತೊಗೊಂಡ್ರೂ 81 ಪಾಯಿಂಟ್ ಸಿಕ್ಕಿದೆ ಫ್ರೆಂಡ್ಸ್. ಓಕೆ, ನೀವು ಒಂದು ದಿವಸ ಎಲ್ಲ ವೆಯ್ಟ್ ಮಾಡಿ, ಒಂದು ಟ್ರೇಡ್ ತೊಗೊಂಡ್ರೂ ಸಾಕು. ಅರ್ಥ ಆಗ್ತಾ ಇದೆಯಾ? ಎಷ್ಟು ಪಾಯಿಂಟ್ ಸಿಕ್ಕಿದೆ? 82 ಪಾಯಿಂಟ್ ಸಿಕ್ಕಿದೆ ಅಲ್ವಾ? ಓಕೆ, ಈಗ ಗ್ಯಾಪ್ ಡೌನ್ ಆದರೆ ಗೊತ್ತಾಯಿತು, ಗ್ಯಾಪ್ ಅಪ್ ಆದರೆ ಪುಟ್ ಸೈಡ್ ನೋಡಬೇಕು ಅಂತ ಹೇಳಿದ್ದೆ. ಸೊ ಅದು ಹುಡ್ಕೋಣ. ಇದು ಅರ್ಥ ಆಯ್ತಲ್ಲ ಫ್ರೆಂಡ್ಸ್? ಇದು ಒಂದು ಸರಿ ಡ್ರಾ ಮಾಡಿ ತೋರಿಸ್ಲಾ? ಏನಿಲ್ಲ, ನಿಮ್ಗೆ ವಿಡಿಯೋ ಲೆಂತ್ ಆಗಿಬಿಡುತ್ತೆ ಅಂತ ನಾನು ಇವಾಗ ನಾವು ನೋಡಿರೋದು ಯಾವ್ದು ಗೊತ್ತಾ? ಫಸ್ಟು ನಾನು ಹೇಳಿದ್ದು ಒಂದು ಡೇ ಕ್ಯಾಂಡಲು, ಗ್ರೀನ್ ಕ್ಯಾಂಡಲ್ ಹಿಂಗಿರುತ್ತೆ ಅಲ್ವಾ? ಹಿಂಗಿದ್ದಾಗ ನಿಮ್ಗೇನೇ ಇದ್ರೂ ಒಂದು ಕಮೆಂಟ್ ಮಾಡಿಬೇಕಂದ್ರೆ ನಾನು ಇನ್ನೊಂದು ಸರಿ ವಿಡಿಯೋ ಮಾಡಂದರೆ ಮಾಡ್ತೀನಿ, ಇಲ್ಲ ಅರ್ಥ ಆಯಿತು ಅಂದರೆ ಓಕೆ. ನೋಡಿ, ಇದು ಡೇ ಕ್ಯಾಂಡ್ಲು ಹೈ ಅಲ್ವಾ? ಗ್ಯಾಪ್ ಡೌನ್ ಆಗಿದೆ. ಡೇ ಕ್ಯಾಂಡ್ಲು ನೆನ್ನೆದು ಗ್ರೀನ್ ಇದೆ, ಸೊ ಗ್ಯಾಪ್ ಡೌನ್ ಆಗಿದೆ. ಆ ಹೈನ ಕ್ರಾಸ್ ಮಾಡುವಾಗ ನಿಮ್ಮ ಬೈ ಇರುತ್ತೆ. ಟಾರ್ಗೆಟು ಫಸ್ಟು ಈ ಹೈ, ಪ್ರೀವಿಯಸ್ ಹೈ ಇರುತ್ತೆ, ಮತ್ತು ನೆನ್ನೆದು ಸ್ವಿಂಗ್ಸ್ ನೋಡಿಬಿಟ್ಟು ಅಲ್ಲೊಂದು ಟಾರ್ಗೆಟ್ ಇಟ್ಕೊಂಡು ಎಕ್ಸಿಟ್ ಆಗ್ತೀರ. ಸೊ ಇದು ಕಾನ್ಸೆಪ್ಟು ಒಂದು. ಇವಾಗ ಗ್ರೀನ್ ಕ್ಯಾಂಡಲಲ್ಲಿ ಗ್ಯಾಪ್ ಅಪ್ ಆಗಿ ರಿವರ್ಸ್ ಆದರೆ ಈ ಪ್ರೀವಿಯಸ್ ಡೇ ಹೈ ಒಳಗಡೆ ಬಂದಾಗ ನಾವು ಟ್ರೇಡ್ ಮಾಡ್ತೀರಿ. ಸೊ ಯಾವ ಥರ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಇವಾಗ ಏನು ನೋಡ್ಬೇಕು ನಾವು? ಡೇ ಕ್ಯಾಂಡಲ್, ಗ್ರೀನ್ ಕ್ಯಾಂಡಲ್ ನೋಡಬೇಕು. ನೋಡಿದ್ಮೇಲೆ ಅದ್ರ ಆ ಹೈಯಿಂದ ಒಳಗಡೆ ಬರೋವಾಗ ನಾವು ಪುಟ್ ಟ್ರೇಡ್ ಹೊಡಿಬೇಕು. ನೋಡಿ, ಇಲ್ಲೇ ಇದೆಯಾ? ಇಲ್ಲೇ ಇದೆ. ಬಟ್ ಇದು ಹಂಗೆ ಒಳಗಡೆ ಬಂದಿದೆ. ನಿಮಗಿನ್ನೂ ಪರ್ಫೆಕ್ಟಾಗಿರೋ ಕ್ಯಾಂಡಲ್ ತೋರಿಸ್ಬೇಕು. ತೋರಿಸಿ, ಸ್ವಲ್ಪ ಹೈಯಿಂದ ಬರಬೇಕು ಅಂತ ಹೇಳಿದ್ದೀನಿ. ಓಕೆ, ಮೇಲೆಯಿಂದ ಬಂದರೆ ನಿಮಗೆ ಚೆನ್ನಾಗಿರುತ್ತೆ ಅದು. ಇಲ್ಲ ಅದೇ ತಗೊಂಡ್ಲಾ? ಇಲ್ಲೊಂದಿದೆ ನೋಡಿ, ಗ್ಯಾಪ್ ಅಪ್ ಅಲ್ವಾ? ಅದಕ್ಕೋಸ್ಕರ ಹುಡುಕ್ತೆ ನೋಡಿ. ಈ ಟೂಲ್ ತೊಗೊತಾ ಇದ್ದೀನಿ, ಇಲ್ಲಿ ಗ್ಯಾಪ್ ಅಪ್ ಆಗಿದೆ, ಸೊ ಅದರಿಂದ ಇದನ್ನು ತೊಗೊತಾ ಇದ್ದೀನಿ. ಈ ಡೇ ಕ್ಯಾಂಡಲ್, ನೆನ್ನೆ ಡೇ ಕ್ಯಾಂಡಲ್ ಹೈಗೆ ಮತ್ತು ಓಪನು ಮತ್ತು ಕ್ಲೋಸ್ಗೆ ಹಾಕಿದ್ದೀನಿ. ತೋರಿಸ್ತೀನಿ ನೋಡಿ. ಓಪನ್ಗೆ ಒಂದು ಲೈನು, ಕ್ಲೋಸ್ಗೆ ಒಂದು ಲೈನ್ ಹಾಕಿದ್ದೀನಿ ಅಲ್ವಾ? ಮತ್ತು ಈ ಲೈನ್ಸು ಹಾಕ್ಕೋಬೇಕು. ಇದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ, ಯಾಕಂದರೆ ತುಂಬ ಟೈಮ್ ಆಗುತ್ತೆ. ಅದಕ್ಕೋಸ್ಕರನೇ ಇದನ್ನು 3 ಪಾರ್ಟಾಗಿ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಓಕೆ, ಇದರಲ್ಲಿ ನಿಮಗೆ ಟಾರ್ಗೆಟ್ಸ್ ಎಲ್ಲ ಗೊತ್ತಾಗುತ್ತೆ. ಸರಿ, ಇವಾಗ ನಾವು ಈ ಕ್ಯಾಂಡಲ್ ಹುಡುಕಬೇಕು. ನಾನೇನಂದೆ, ಗ್ರೀನ್ ಕ್ಯಾಂಡಲ್, ಡೇ ಕ್ಯಾಂಡಲ್ ಗ್ರೀನ್ ಇದ್ದಾಗ ಗ್ಯಾಪ್ ಅಪ್ ಆದರೆ ಏನು ಮಾಡಬೇಕು? ಸೊ ಇಲ್ಲಿ ಗ್ಯಾಪ್ ಅಪ್ ಆಗಿದೆ ಅಲ್ವಾ? ಸೊ ಈ ಕ್ಯಾಂಡಲ್ಗೆ ಬರೋಣ. 19th February 2026, 5 minutes ಹೋಗೋಣ. 19th February 19th ಅಲ್ವಾ? ಓಕೆ, ಬಂದೆ.
ಹಾಂ ನೋಡಿ, ಈ ಲೈನ್ನ ತೆಗೆದುಬಿಡ್ತೀನಿ. ಓಕೆ, ಇದು ಪ್ರೀವಿಯಸ್ ಡೇ ಹೈ ಕ್ಯಾಂಡಲ್, ಡೇ ಕ್ಯಾಂಡಲು. ಇವಾಗ ನಮ್ಮ ಟ್ರೇಡ್ ಎಲ್ಲಿದೆ, ಈ ಹೈನ ಕ್ರಾಸ್ ಮಾಡಿ ಒಳಗಡೆ ಬರೋವಾಗ ನಮಗೆ ಪುಟ್ ಟ್ರೇಡ್ ಇದೆ ಅಲ್ವಾ, ಗ್ಯಾಪ್ ಅಪ್ ಆದಾಗ. ಸೊ ನೋಡಿ, ಅದಕ್ಕೆ ಗ್ಯಾಪ್ ಅಪ್ ಹುಡುಕಿದೆ. ಇಲ್ಲಿ ಗ್ಯಾಪ್ ಅಪ್ ಆಗಿದೆಯಾ? ಈ ಗ್ಯಾಪ್ ಅಪ್ ಆದಾಗ ಪ್ರೀವಿಯಸ್ ಡೇ ಹೈ ಒಳಗಡೆ ಇನ್ಸೈಡ್ ಕ್ಯಾಂಡಲ್ಸ್ ಬಂದಾಗ ಒಂದು ರೆಡ್ಡು ಗ್ರೀನು ರೆಡ್ ತೊಗೊಂಡು ಟ್ರೇಡ್ ತೊಗೊಳ್ಳಿ. ಇಲ್ಲಾಂದರೆ ಈ ಥರ ಒಂದು ರಿಜೆಕ್ಷನ್ ಕ್ಯಾಂಡಲ್ ನೋಡ್ಬಿಟ್ಟು ಇಲ್ಲಿ ನೀವು ಒಂದು ಟ್ರೇಡ್ ಪುಟ್ ಬೈ ತೊಗೊಂಡ್ರೆ ಫಸ್ಟ್ ಟಾರ್ಗೆಟು ಇಲ್ಲಿ ತೊಗೊಂಡಿದ್ದೀರ ಅಂದ್ಕೊಳ್ಳಿ. ಫಸ್ಟ್ ಟಾರ್ಗೆಟ್ ಈ ಬ್ಲೂ ಲೈನ್ ಇರುತ್ತೆ, ಸೆಕೆಂಡ್ ಟಾರ್ಗೆಟ್ ಇದಿರುತ್ತೆ, ಥರ್ಡ್ ಟಾರ್ಗೆಟ್ ಈ ಬ್ಲ್ಯಾಕ್ ಲೈನ್ ಇರುತ್ತೆ. ಸೊ ಅವತ್ತು ಹೆವಿ ಫಾಲ್ ಆಗಿದೆ ಅಲ್ವಾ? ಯಾಕಂದರೆ ಒಂದು ಗ್ರೀನ್ ಕ್ಯಾಂಡಲ್ ಒಳಗಡೆ ಮಾರ್ಕೆಟ್ ಹೈ ಒಳಗಡೆ ಎಂಟ್ರ್ ಆಯ್ತಂದರೆ ಸೊ ಇಲ್ಲಿರೋರೆಲ್ಲ ಎಕ್ಸಿಟ್ ಆಗ್ತಾರೆ. ಓಕೆ, ನೋಡಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಇದು ತುಂಬ ಬಿಗ್ ಟ್ರೇಡರ್ಸ್ ಮಾಡೋ ಕಾನ್ಸೆಪ್ಟ್ ಫ್ರೆಂಡ್ಸ್. ಇದು ದೊಡ್ಡ ದೊಡ್ಡ ಟ್ರೇಡರ್ ಮಾಡೋ ಕಾನ್ಸೆಪ್ಟು. ನಾನು ನಿಮಗೆ ಇಷ್ಟು ಕಷ್ಟಪಟ್ಟು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಕನ್ನಡಿಗರು ಒಂದು 10 ಜನ ನನಗೆ, ಸರ್ ಈ ಕಾನ್ಸೆಪ್ಟಲ್ಲಿ ನಾನು ದುಡ್ಡು ಮಾಡಿದ್ದೀನಿ ಸರ್, ನಿಮ್ಮ ಕಾನ್ಸೆಪ್ಟ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ರೆ ನನಗೂ ಖುಷಿ. ಯಾಕಂದರೆ ನಾನು ತುಂಬ ಲಾಸಸ್ ನೋಡಿದ್ದೀನಿ, ತುಂಬ ಸಫರ್ ಆಗಿ ನಾನು ಒಂದು ಪ್ಲೇಸಿಗೆ ಬಂದಿರೋದು. ಅರ್ಥ ಆಗ್ತಾ ಇದೆಯಾ? ನಾನು ತುಂಬ ದಿನದ ಕನಸಿತ್ತು, ನಮ್ಮ ಕರ್ನಾಟಕದಲ್ಲಿ ಯಾರೂ ಆ ಥರ ಟ್ರೈನರ್ಸ್ ಇಲ್ಲ, ನಾವು ಚೆನ್ನಾಗಿ ಒಂದು ಕಲಿತು ಮಾಡಬೇಕು ಅಂತ. ಓಕೆ ಫ್ರೆಂಡ್ಸ್, ಇವಾಗ ಇಷ್ಟು ಜನ ಬೈ ಮಾಡಿರ್ತಾರಲ್ವಾ, ಇದೆಲ್ಲ ಗ್ರೀನ್ ಕ್ಯಾಂಡಲ್ಸ್, ಇಷ್ಟು ಮಾರ್ಕೆಟ್ ಮೇಲೆ ಹೋಗಿದೆ. ಸೊ ಮಾರ್ಕೆಟು ಮೇಲೆ ಹೋದಾಗ ಏನಾಗುತ್ತೆ, ಆ ಗ್ರೀನ್ ಕ್ಯಾಂಡಲು ಡೇ ಗ್ರೀನ್ ಕ್ಯಾಂಡಲ್ ಒಳಗಡೆ ಯಾವಾಗ ಮಾರ್ಕೆಟ್ ಇನ್ಸೈಡ್ ಬರುತ್ತೋ ಆಗ ಫಾಲ್ ಆಗೋದಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದರೆ ಇಲ್ಲಿ ರಿಟೈಲರ್ಸು ಬಿಗ್ ಪ್ಲೇಯರ್ಸ್ ಎಲ್ಲ ಇಲ್ಲಿ ಎಕ್ಸಿಟ್ ಆಗಿಬಿಡ್ತಾರೆ. ಎಕ್ಸಿಟ್ ಆಗಿ ಅವರೇ ರಿವರ್ಸ್ ಟ್ರೇಡ್ ಪಂಚ್ ಮಾಡ್ತಾರೆ. ಬೈಯರ್ಸ್ ಎಲ್ಲ ರಿಟರ್ನ್ ಆಗಿ ಸೆಲ್ಲರ್ಸ್ ಆಗಿಬಿಡ್ತಾರೆ. ಅರ್ಥ ಆಗ್ತಾ ಇದೆಯಾ? ಬಿಗ್ ಪ್ಲೇಯರ್ಸ್ ಯಾವಾಗ ಟರ್ನ್ ಆಗ್ತಾರೋ ಮಾರ್ಕೆಟ್ನ ಬೀಳ್ಸೋದು ಅವರೇ. ನೀವು ಒಂದು 10 ಜನ 20 ಜನ ಬೈ ಮಾಡಿದ್ರು ಏನೂ ನಡೆಯಲ್ಲ ಅಲ್ಲಿ ಅಲ್ವಾ? ಈ ಪ್ರಾಫಿಟ್ ತೊಗೊಂಡಿರೋರೆಲ್ಲ ಬುಕ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಇವ್ರು ಬುಕ್ ಮಾಡ್ಕೊಂಡು ಏನು ಮಾಡ್ತಾರೆ, ಇಲ್ಲಿ ರಿವರ್ಸ್ ಟ್ರೇಡ್ ಹೊಡೆದಾಗ ಏನಾಗುತ್ತೆ ಅಂದರೆ ಮಾರ್ಕೆಟ್ ಹೆವಿ ಫಾಲ್ ಆಗುತ್ತೆ. ಓಕೆ, ಅರ್ಥ ಆಯ್ತಾ ಫ್ರೆಂಡ್ಸ್? ನೋಡಿ, ತುಂಬ ನನಗೆ ನಿಮ್ಗೆ ಅರ್ಥ ಆಗುತ್ತೋ ಇಲ್ಲೋ ಅನ್ನೋದೇ ನನಗೆ ತುಂಬ ಟೈಮ್ ತೊಗೊಂಡು ಹೇಳ್ತಾ ಇದ್ದೀನಿ. ಆಲ್ರೆಡಿ 27 ಮಿನಿಟ್ಸ್ ಆಯಿತು. ಓಕೆ, ಈಗ ಗ್ರೀನ್ ಕ್ಯಾಂಡಲ್ದು 2 ಪಾಯಿಂಟ್ಸ್ ಆಗೋಯ್ತು. ಈಗ ರೆಡ್ ಕ್ಯಾಂಡಲ್ ನೋಡೋಣ. ಓಕೆ, ಮುಗಿಸ್ಬಿಡ್ತೀನಿ ಬೇಗ. ಇವಾಗ ಒಂದು ರೆಡ್ ಕ್ಯಾಂಡಲ್ ನಾನು ಏನು ಹೇಳಿದೆ, ಗ್ಯಾಪ್ ಡೌನ್ ಆದರೆ ಏನು ಮಾಡಬೇಕು? ಇದು ರೆಡ್ ಕ್ಯಾಂಡಲ್ ಅಲ್ವಾ? ಸೊ ಒಂದು ರೆಡ್ ಕ್ಯಾಂಡಲ್ಗೆ ಹೈಗೆ ಲೋಗೆ ಹಾಕಿದ್ದೀನಿ. ಈ ಲೈನ್ಸು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಇದ್ರ ಜೊತೆ ಇನ್ನೂ ಇದೆ, ಅದನ್ನು ಕ್ಲಿಯರಾಗಿ ಹೇಳ್ತೀನಿ. ಸೊ ಈ 3 ವಿಡಿಯೋಸ್ನ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡಿಕೊಂಡ್ರೆ ತುಂಬ ನಾಲೆಜ್ ಮಿಸ್ ಮಾಡ್ಕೊತೀರಿ. ಪಾರ್ಟ್ 1ನಿಂದ ನೋಡಿ. ಓಕೆ, ಈ ಡೇಟು 2nd ಏಪ್ರಿಲ್ 2026. 2nd ಏಪ್ರಿಲ್ 2026. 5 ಮಿನಿಟ್ಸ್ ಬರ್ತೀನಿ. 5 ಮಿನಿಟ್ಸ್ ಬಂದು 2nd ಏಪ್ರಿಲ್ 2026. ಓಕೆ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ನಾನೇನಂದೆ, ಗ್ಯಾಪ್ ಡೌನ್ ಆದಾಗ ಇಲ್ಲೇನು ತೆಗಿಲ್ಲ ಅಲ್ಲ, ಕನ್ಫ್ಯೂಸ್ ಆಗುತ್ತೆ. ಈಗ ಗ್ಯಾಪ್ ಡೌನ್ ಆಗಿದೆ. ಸೊ ನೆನ್ನೆ ಕ್ಯಾಂಡಲ್ದು ರೆಡ್ ಕ್ಯಾಂಡಲ್ ಇದು ಡೇ ಕ್ಯಾಂಡಲ್ ರೆಡ್ ಇಲ್ಲಿ. ಸೊ ಅದಕ್ಕೆ ಹೈ ಲೋ ಕ್ಲೋಸ್ಗೆ ಹಾಕ್ಕೊಂಡಿದ್ದೀರಿ. ಇವಾಗ ನಮ್ಮ ಟ್ರೇಡ್ ಎಲ್ಲಿರುತ್ತೆ ಗೊತ್ತಾ? ಈ ಡೇ ಕ್ಯಾಂಡಲು ಕ್ಲೋಸ್ ಇದೆ ಅಲ್ವಾ, ಆರೆಂಜ್ ಲೈನು, ಇದ್ರ ಒಳಗಡೆ ಬಂದಾಗ, ಇನ್ಸೈಡ್ ಇದ್ರ ಒಳಗಡೆ ಮಾರ್ಕೆಟ್ ಬಂದಾಗ ನೀವಿಲ್ಲಿ ಕಾಲ್ ಬೈ ಮಾಡ್ತೀರಾ. ಫಸ್ಟ್ ಟಾರ್ಗೆಟು, ಸೆಕೆಂಡ್ ಟಾರ್ಗೆಟು, ಓಕೆ, ಥರ್ಡ್ ಟಾರ್ಗೆಟು. ಸೊ ಏನು ಮಾಡ್ತೀರಾ, ಇಲ್ಲಿಂದ ಇಷ್ಟು ಪಾಯಿಂಟ್ಸ್ ಮೂವ್ ಆಯಿತಾ, ಸ್ಟಾಪ್ ಲಾಸ್ ಇಲ್ಲಿ ಮೂವ್ ಮಾಡ್ಕೊಳ್ಳಿ. ಇಲ್ವಾ, 2 ಲಾಟ್ಸ್ ಬೈ ಮಾಡಿದರೆ 1 ಲಾಟ್ ಎಕ್ಸಿಟ್ ಆಗಿ. ಓಕೆ, ಇಲ್ಲ 2 ಲಾಟ್ಸ್ ನನಗೆ ಇಷ್ಟೇ ಸಾಕು, ಎಕ್ಸಿಟ್ ಆಗಿಬಿಡಿ ಅಲ್ವಾ? ನೀವು ಎಷ್ಟು ಕ್ವಾಂಟಿಟಿ ಬೈ ಮಾಡಿದರೆ ಅಷ್ಟು ಕ್ವಾಂಟಿಟಿ ಇಲ್ಲಿ ಹಾಫ್ ಕ್ವಾಂಟಿಟಿ ಎಕ್ಸಿಟ್ ಮಾಡಿ. ಇಲ್ಲ ಸ್ಟಾಪ್ ಲಾಸ್ ಟ್ರಯಲ್ ಮಾಡ್ತಾ ಬನ್ನಿ. ಇಲ್ಲೊಂದು ಸ್ಟಾಪ್ ಲಾಸು, ನೆಕ್ಸ್ಟು ಇಲ್ಲಿ ಗ್ರೀನು ರೆಡ್ಡು ಗ್ರೀನ್ ಇದೆ ಅಲ್ವಾ, ಇಲ್ಲಿಗೊಂದು ಸ್ಟಾಪ್ ಲಾಸ್. ಓಕೆ, ನೋಡಿ, ಅದು ಟ್ರೇಡಿಂಗ್ ಒಬ್ಬೊಬ್ರದ್ದು ಒಂದೊಂದು ಟೆಕ್ನಿಕ್ಸ್ ಇರುತ್ತೆ. ಓಕೆ,
ರೆಡ್ ಕ್ಯಾಂಡ್ಲು ಗ್ಯಾಪ್ ಡೌನ್ ಆದಾಗ ಏನು ಮಾಡಬೇಕು ಗೊತ್ತಾಯ್ತು ನಿಮಗೆ. ಈಗ ರೆಡ್ ಕ್ಯಾಂಡ್ಲು ಗ್ಯಾಪ್ ಅಪ್ ಆದಾಗ ಏನು ಮಾಡಬೇಕು ಅಲ್ವಾ. ಸೊ ನಾವು 4 ಪಾಯಿಂಟ್ಸ್ ಮಾತಾಡ್ತಾ ಇದ್ದೀರಿ, ಆ 4 ಪಾಯಿಂಟ್ಸ್ ಬಗ್ಗೆ ಮಾತ್ರ ಎಕ್ಸ್ಪ್ಲನೇಷನ್ ತೊಗೊಳೋಣ. ಈಗ ರೆಡ್ ಕ್ಯಾಂಡ್ಲು ಗ್ಯಾಪ್ ಅಪ್ ಆದರೆ ಎಲ್ಲಿದೆ ರೆಡ್ ಕ್ಯಾಂಡ್ಲು ಗ್ಯಾಪ್ ಅಪ್, ನೆಕ್ಸ್ಟ್ ಗ್ಯಾಪ್ ಅಪ್ ಆಗಬೇಕು. ಇದಾ ರೆಡ್ ಕ್ಯಾಂಡ್ಲು, ನಿಮಿಷ, ಇಲ್ಲ ಇದು ಗ್ಯಾಪ್ ಡೌನ್, ಇದು ಒಂದೇ ಒಂದು ನಿಮಿಷ ಹುಡುಕ್ತಾ ಇದ್ದೀನಿ. ಇಲ್ಲಿದೆ, ಬಟ್ ಅದು ಇದು ಡೇನ ಕ್ರಾಸೇ ಆಗಿಲ್ಲ. ಒಂದು ನಿಮಿಷ ಹುಡುಕ್ತಾ ಇದ್ದೀನಿ. ಇದು ತಗೋಬೋದು ಫ್ರೆಂಡ್ಸ್, ಇಲ್ಲಿದೆ ಅಲ್ವಾ, ಇದು ಒಂದು ಟೇ ಕ್ಯಾಂಡ್ಲು ರೆಡ್ದು. ಒಂದು ನಿಮಿಷ, ಹಾಂ ಇದಕ್ಕೆ ಲೈನ್ ಹಾಕ್ಕೊತೀನಿ. ಇದೆಷ್ಟಿದೆ ಡೇಟು, 23rd January 2026. 23rd January 2026. ನೋಡಿ ಫ್ರೆಂಡ್ಸ್, ಇದು ಡೇ ಕ್ಯಾಂಡಲ್ ರೆಡ್ಡು. ಓಕೆ, ಈ ಡೇ ಕ್ಯಾಂಡಲ್ ರೆಡ್ ಇರೋವಾಗ ಗ್ಯಾಪ್ ಅಪ್ ಆಗಿದೆ. ಆ ಚಿಕ್ಕ ಕ್ಯಾಂಡಲ್ ಇರೋದ್ರಿಂದ ಡೇ ಕ್ಯಾಂಡ್ಲು ಇದು ಒಂದೇ ಕ್ಯಾಂಡಲ್ ಅದನ್ನು ಎಂಗಲ್ಫ್ ಮಾಡಿದೆ. ಇನ್ನೊಂದು ಬೇಕಂದರೆ ತೋರಿಸ್ತೀನಿ. ಓಕೆ, ಗ್ಯಾಪ್ ಅಪ್ ಆದಾಗ ಏನು ಮಾಡಬೇಕು, ಈ ಡೇ ಕ್ಯಾಂಡಲ್ನ ಕ್ಲೋಸಿಂಗ್ ಕೆಳಗಡೆ ಬಂದರೆ ಪುಟ್ ಬೈ ಇರುತ್ತೆ. ಕರೆಕ್ಟಾ? ಇಲ್ಲಿ ತೊಗೊಂಡಿದ್ದೀರಾ, ಸ್ಟಾಪ್ ಲಾಸ್ ಹೊಡೆದಿದೆ. ಇಲ್ಲಿ ತೊಗೊಂಡಿದ್ದೀರಾ, ಸ್ಟಾಪ್ ಲಾಸ್ ಹೊಡೀತು. ಮತ್ತು ಸೆಕೆಂಡ್ ಟ್ರೇಡ್ ತೊಗೊಂಡಾಗ ನಿಮಗೆ ಪ್ರಾಫಿಟ್ ಸಿಕ್ಕಿದೆ ಅಲ್ವಾ. ಸೆಕೆಂಡ್ ಟ್ರೇಡ್ ತೊಗೊಳೋವಾಗ ನೋಡಿ ದೊಡ್ಡ ಬಿಗ್ ಫಾಲ್ ಆಗಿದೆ. ಒಂದು ಎಸ್ ಎಲ್ ಇಟ್ಟಾಗಿದೆ. ಎಸ್ ಎಲ್ ಖಂಡಿತ ಎಸ್ ಎಲ್ ಆಗುತ್ತೆ, ಯಾಕಂದರೆ ನಾವು ಟ್ರೇಡ್ ಮಾಡೋದು ಆಪ್ಷನಲ್ಲಿ. ಸೊ ಡಿ ಕೆ ಅನ್ನೋದು ಜಾಸ್ತಿ ಇರುತ್ತೆ. ಸೊ ನಾವು ಅಂದ್ಕೊಂಡಂಗೆ ಹೋಗ್ಬಿಡಲ್ಲ, ಮಾರ್ಕೆಟ್ ಸ್ವಲ್ಪ ಹಿಂದೆ ಮುಂದೆ ಮಾಡೇ ಹೋಗುತ್ತೆ ಅಲ್ವಾ. ಒಂದೆರಡು ಎಸ್ ಎಲ್ ಇಟ್ಟಾದ್ರೂ ನಿಮಗೆ ಸಮ್ ಟಾರ್ಗೆಟ್ಸ್ ಅನ್ನೋದು ಸಿಗ್ಬಿಡುತ್ತೆ. ಫ್ರೆಂಡ್ಸ್, ಅರ್ಥ ಆಯ್ತು ಅನ್ಕೊತೀನಿ. 32 ಮಿನಿಟ್ಸ್ ಆಗಿದೆ. ಇದನ್ನು ನೀವು ರಿಪೀಟ್ ಮಾಡಿ ಪ್ರಾಕ್ಟೀಸ್ ಮಾಡಿಕೊಡಿ ಫ್ರೆಂಡ್ಸ್. ಓಕೆ, ನಾನಿದು ನೆಕ್ಸ್ಟ್ ಪಾರ್ಟ್ 3 ಒಂದು ಮಾಡ್ತೀನಿ. ಆ 3ಯಲ್ಲಿ ಏನೇನು ಯೂಸಸ್ ಇರುತ್ತೆ ಅಂದರೆ ಈ ಲೈನ್ಸ್ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾಕಂದರೆ ಇದಕ್ಕೆ ಟೈಮ್ ಜಾಸ್ತಿ ಆಯ್ತಲ್ವ, ಅದಕ್ಕೋಸ್ಕರ ಎಕ್ಸ್ಪ್ಲೈನ್ ಮಾಡಿ ಅದರಲ್ಲಿ ವೀಕ್ಲಿ ಮತ್ತು ಮಂತ್ಲಿ ಲೈನ್ಸ್ ನಿಮಗೆ ಹಾಕಿ ಯಾವ ಥರ ಅದರಲ್ಲಿ ಟ್ರೇಡ್ ತೊಗೋಬೇಕು ಅಂತ ಕೂಡ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಓಕೆ, ಅದರಲ್ಲಿ ಸ್ಕಾಲ್ಪಿಂಗ್ ವೆಯ್ಟ್ ಮಾಡಬೇಕಲ್ವಾ, 2 ದಿನ 3 ದಿನ ಅದರಲ್ಲಿ ಬೇಕಂದರೆ ನೀವು ಮಾಡ್ಬೋದು, ನಾನು ಹೇಳ್ಕೊಡ್ತೀನಿ. ಸೊ ಪಾರ್ಟ್ 1 ನೋಡಿ, ಪಾರ್ಟ್ 2 ನೋಡಿ. ಮತ್ತು ನಿಮಗೆ ಮಾರ್ನಿಂಗ್ 9:15 AM ಫಸ್ಟ್ ಕ್ಯಾಂಡಲ್ಸ್ ಇದೆ ಅಲ್ವಾ, ಇದರಲ್ಲಿ 14 ವೀಡಿಯೋಸು 13 ವೀಡಿಯೋಸು ಇದೆ. ಇದು ನೋಡಿದ್ರೇ ಈ ಡೇ ಕ್ಯಾಂಡಲ್ಸ್ ಎಲ್ಲ ಮರ್ಜ್ ಮಾಡಿದ್ರೆ ನಿಮಗೆ ನೀವು ಪರ್ಫೆಕ್ಟ್ ಟ್ರೇಡರ್ ಆಗೇ ಆಗ್ತೀರಾ. ಓಕೆ, ಸರಿ ಫ್ರೆಂಡ್ಸ್, ಸಿಗೋಣ, ಬಾಯ್.